ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ಉಪಯುಕ್ತವಾದಂಥ ಮಿಲ್ಕ್ನ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಈ ಕೊತ್ತಂಬರಿ ಬೀಜದಲ್ಲಿ ಅನೇಕ ಅಂಶಗಳು, ತುಂಬ ಆರೋಗ್ಯಕ್ಕೆ ಒಳ್ಳೆಯಂಥ ಅಂಶಗಳಿದೆ. ಈ ಹಾಲಲ್ಲೂ ಕೂಡ ತುಂಬಾ ಕ್ಯಾಲ್ಶಿಯಂ ಇರುತ್ತೆ. ಇದು ಮೂಳೆಗೆ ತುಂಬ ಎನರ್ಜಿ ಕೊಡುತ್ತೆ. ಹಾಗೆ ಕಲ್ಸಕ್ಕರೆನೂ ಕೂಡ ತುಂಬ ಪ್ರಕೃತಿಯ ಒಂದು ವರನೇ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ನಮ್ಮ ಆಹಾರದಲ್ಲೇ ಅನೇಕ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು. ಶರೀರದಲ್ಲಾಗುವಂತಹ ಏರಿಳಿತಗಳನ್ನು ನಾವು ಆಹಾರದಲ್ಲೇ ಸರಿ ಮಾಡ್ಕೋಬಹುದು. ಇದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲೊಂದು ಪ್ಯಾನ್ಗೆ ನಾವು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ನಾಟಿ ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ. ನಾವು ಯಾವುದೇ ಅಂಗಡಿಯಲ್ಲಿ ನಾಟಿ ಕೊತ್ತಂಬರಿ ಬೀಜ ಬೇಕು ಅಂದರೆ ಇದನ್ನು ಧನಿಯಾ ಅಂತಲೂ ಕೂಡ ಕರೀತಾರೆ. ಇದನ್ನು ತಗೊಂಡು ನಾವಿಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದರಲ್ಲಿ ಶರೀರನ ತಂಪು ಮಾಡುವಂಥ ಗುಣ ತುಂಬ ಇದೆ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ನೈಸಾಗಿ. ಹಳೆ ಕಾಲದಲ್ಲೆಲ್ಲ ಈ ರೀತಿ ಕೊತ್ತಂಬರಿ ಬೀಜನ ಹುರಿದ್ಬಿಟ್ಟು ಕಲ್ಲಲ್ಲಿ ಅರಿಯೋರು, ಚೆನ್ನಾಗಿ ಅರೆದು ನುಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋರು. ಈಗ ಮಿಕ್ಸಿಲಿ ನಾವು ಈಸಿಯಾಗಿ ಮಾಡಿಬಿಡ್ತೀವಿ. ಇಲ್ಲಿ ಒಂದು ಪಾತ್ರೆನ ನಾವು ಬಿಸಿಗಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀರು ಮಳ್ದಾಗ ಈ ಕೊತ್ತಂಬರಿ ಪೌಡರ್ನ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೊತ್ತಂಬರಿ ಬೀಜ ಅದರಲ್ಲಿರುವಂಥ ಚೆನ್ನಾಗಿ ಅಂಶ ಎಲ್ಲ ನೀರಲ್ಲಿ ಬಿಟ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಳ್ಳಿಸ್ಕೋಬೇಕು. ಈಗ ನಾವು ಇದಕ್ಕೆ ಕಲ್ಸಕ್ಕರೆನ ಸೇರಿಸ್ಕೊಳ್ಳೋಣ, ಕೆಂಪು ಕಲ್ಸಕ್ಕರೆ. ಈ ಕಲ್ಸಕ್ಕರೆನೂ ಕೂಡ ಶರೀರನ ತಂಪಾಗಿಡುತ್ತೆ. ಇದು ಶರೀರದಲ್ಲಿರುವಂಥ ಅನೇಕ ಉಷ್ಣಾಂಶಗಳು, ತುಂಬ ಉರಿ ಊತ ಇದೆಲ್ಲನೂ ಈ ಎರಡು ಪದಾರ್ಥ ತುಂಬಾ ಬೇಗ ಕಡಿಮೆ ಮಾಡುತ್ತೆ. ಇದನ್ನು ಪ್ರತಿದಿನ ಕುಡಿತಾ ಬಂದರೆ ಇದು ತುಂಬ ಶರೀರದಲ್ಲಿರುವಂಥ ಹೀಟಿನ ಅಂಶ ಎಲ್ಲ ತೆಗೆದಾಕ್ಬಿಡುತ್ತೆ. ಈಗ ಇದಕ್ಕೆ ಒಂದು ಲೋಟ ಹಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, ಹಾಲಿಗೆ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕಿದ್ರೆ ಒಡ್ಕೊಂಬಿಡುತ್ತೆ. ನಾವಿಲ್ಲಿ ಕೊತ್ತಂಬರಿ ಬೀಜ ಹಾಗೆ ಕಲ್ಸಕ್ಕರೆನ ಹಾಕಿ ಹಾಲನ್ನು ಕೂಡ ಮಿಕ್ಸ್ ಮಾಡಿದ್ರೂ ಹಾಲು ಒಡ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ಮರಳು ಬರ್ತಾ ಇದೆ. ಇದನ್ನು ಕೂಡ ಮೂರು ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು. ಇದು ತುಂಬ ಹಳೆಯ ಕಾಲದ ಔಷಧಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಇದನ್ನು ಮಾಡ್ತಾಯಿದ್ರು, ನಾವೆಲ್ಲ ಆವಾಗ ಕುಡಿತಾ ಇದ್ವಿ. ಬಟ್ ಈಗ ನಾವು ನಮ್ಮ ವೀಕ್ಷಕರಿಗೆ, ಅನೇಕ ಸಮಸ್ಯೆಗಳಿರುವಂಥ ವೀಕ್ಷಕರಿಗೆ ಶರೀರದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಉರಿ, ಕೆಲವೊಂದು ಗುಪ್ತ ಅಂಗಗಳಲ್ಲೆಲ್ಲ ಉರಿ ಬರುತ್ತೆ, ಅದೆಲ್ಲ ಇದರಿಂದ ಕಡಿಮೆ ಆಗೋಗುತ್ತೆ. ಸೊ ಇದನ್ನು ಒಂದು ಜಾರಲ್ಲಿ ನಾವು ಈ ಥರ ಸೋದಿಸ್ಕೋಬೇಕು. ಈಗ ಚೆನ್ನಾಗಿ ಈ ಕೊತ್ತಂಬರಿ ಬೀಜದ ಹಾಲು ರೆಡಿಯಾಗಿದೆ. ಇದನ್ನು ಆರಿಸ್ಕೊಂಡಾದರೂ ಕುಡಿಬೋದು, ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು. ಶರೀರನ ತುಂಬಾ ತಂಪಾಗಿ ಇಡುತ್ತೆ. ಅಷ್ಟು ಒಳ್ಳೆಯ ಅಂಶ ಗುಣವುಳ್ಳಂಥ, ಆರೋಗ್ಯಕರ ಗುಣವುಳ್ಳಂತಹ ಹಾಲು ಇದು. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ, ಆರೋಗ್ಯಕರವಾದ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬೈ ಬೈ ಫ್ರೆಂಡ್ಸ್.